ಶಿವಮೊಗ್ಗ ದಸರಾ 2025ರ ರಂಗ ದಸರಾ ಪ್ರಯುಕ್ತವಾಗಿ ರಂಗ ಉಪನ್ಯಾಸ ಕಾರ್ಯಕ್ರಮವನ್ನ ಈ ದಿನ ಆಯೋಜನೆ ಮಾಡಲಾಗಿತ್ತು. ಭೀಮಸೇನ ರಾವ್ ಕಾನೂನು ಕಾಲೇಜು ಮತ್ತು ಸ್ನಾತಕೋತ್ತರ ಕಾನೂನು ಅಧ್ಯಯನ ಕೇಂದ್ರ ಮತ್ತು ಶಿವಮೊಗ್ಗ ಮಹಾನಗರ ಪಾಲಿಕೆ, ಕನ್ನಡ ಸಂಸ್ಕೃತಿ ಇಲಾಖೆ, ರಂಗಾಯಣ ಕಲಾವಿದರ ಒಕ್ಕೂಟದ ಸಹಯೋಗದಲ್ಲಿ ರಂಗ ಉಪನ್ಯಾಸ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ರಂಗ ಕ್ರಿಯಾಶೀಲತೆ ಕುರಿತು ಉಪನ್ಯಾಸವನ್ನ ನೀಡಲಾಯಿತು. ಎಲ್ಲರಿಗೂ ಧನ್ಯವಾದ. ಈ ಕಾರ್ಯಕ್ರಮಕ್ಕೆ ಪ್ರತಿಯೊಂದಕ್ಕೂ ಸ್ಟ್ಯಾಮಿನಾ ಇರಬೇಕು. ನಿಮ್ಮ NSS ಇದೆ ಅಲ್ವಾ, ಏನಿಲ್ಲ ನಿಮ್ಮ ಬದುಕಿನ ದೈನಂದಿನ ಇದಕ್ಕೂ ಇರಬೇಕಲ್ವಾ. ಆರೋಗ್ಯ ಚೆನ್ನಾಗಿದ್ರೆ ಸಾಸಿವೆ ಎಷ್ಟು ಕಲಿಬೇಕಾದ್ದು ಸಾಗರದಷ್ಟಿದೆ. ಮತ್ತೆ ಜೊತೆಲಿ ಈ ಕಾಲೇಜ್ ನಮ್ಗೆ ಏನೆಲ್ಲ ಕೊಡ್ತು ಅವೆಲ್ಲ ನೆನಪಿಟ್ಕೊಂಡಿರ್ತೀವಿ. ಸದಾ ಇಲ್ಲಿ ಬರ್ತಿದ್ದಂಗೆ ಅದೆಲ್ಲ ನೆನಪಾಯ್ತು. ವೈಯಕ್ತಿಕವಾಗಿ ಫ್ರೆಂಡ್ಸ್ ಸಿಕ್ಕರು, ಹೋರಾಟದ ಗೆಳೆಯರು ಸಿಕ್ಕರು. ಇವತ್ತಿಗೂ ಕೆಲವರು ಪುರೇಶಗಳು ನಿರ್ಮಿಸುವಾಗ ನೀವೆಲ್ಲ ನನ್ನ ಸ್ನೇಹಿತ ಪಡ್ಕೊಳ್ಳಿ. ಯಾಕಂದ್ರೆ ನಮ್ಗೆ ಇದ್ದಾಗ ಕೋವಿಡ್ ಟೈಮ್ ಅಂತ ಅನ್ಕೊಳ್ತೀನಿ. ಕೋವಿಡ್ ಟೈಮಲ್ಲಿ ನಿಮ್ಗೆ ಎಲ್ರಿಗೂ ಹೆಚ್ಚು ಮನೇಲಿ ಇರೋಕ್ಕೆ ಅವಕಾಶ ಆಯಿತು. ಆನ್ಲೈನ್ ಪಾಠಗಳು ಶುರುವಾಯಿತು. ಒಂದೊಂದ್ಸಲ ಅನ್ಸುತ್ತೆ ಮೇಡಮ್, ಅವಾಗ ಒಂದು ವರ್ಷ ಎಜುಕೇಶನ್ ಇಲ್ದಿದ್ರೂ ಪರವಾಗಿರ್ಲಿಲ್ವೇನೋ, ಮಕ್ಳ ಕೈಗೆ ಆನ್ಲೈನ್ ಕ್ಲಾಸ್ ಅಂತ ಮೊಬೈಲ್ ಕೊಟ್ಟಿದ್ದೆ ತಪ್ಪಾಯ್ತೇನೋ ಅಂತ. ನಿಮಗೆ ನಿಮ್ಮ ಗಮನಕ್ಕೆ ಬರದೇ ಇರ್ಬೋದು, ಜಗತ್ತಲ್ಲಿ ಸೌಂದರ್ಯ ಎಷ್ಟಿದೆಯೋ ಅದರ 2ರಷ್ಟು ಕ್ರೌರ್ಯಗಳಿದೆ ಅಂತ. ನಾನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಮಕ್ಕಳ ಕಲ್ಯಾಣ ಸಮಿತಿಯಲ್ಲಿ ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದೆ. ಒಂದು ಸಣ್ಣ ಉದಾಹರಣೆನ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ನಮಗೆ ರಂಗಭೂಮಿ, ಸಾಹಿತ್ಯ ಇವುಗಳು ಮುಖ್ಯ ಆಗುತ್ತೆ. ಇವರು ಉದಾಹರಣೆ ಕೊಟ್ಟಾಗೆ ಸೋಷಿಯಲ್ ಮೀಡಿಯಾ ಅಥವಾ ರೀಲ್ಸ್ಗಳು ಯಾವ ಥರ ಇಂಪ್ಯಾಕ್ಟ್ ಆಗುತ್ತೆ ನಮ್ಮ ಮೇಲೆ ಅಂತ ಹೇಳಿ. ಒಂದು ಪೇರೆಂಟ್ಸ್ ಬಂದರು ನಮ್ಮ ಹತ್ರ. ಒಂದು ಅಂಡರ್ 18ಗೆ ನಾವು ಟ್ರಯಲ್ ಮಾಡ್ತಾ ಇರ್ತೀವಿ. 18 ವರ್ಷದ ಒಳಗಿನ ಮಕ್ಕಳು ನಮ್ಮ ಸುಪರ್ದಿಗೆ ಬರ್ತಾರೆ. ಒಂದು ಮನೆಯಲ್ಲಿ ತುಂಬಾ ಡಿಪ್ರೆಸ್ ಆಗಿರ್ತಾಳೆ ನನ್ನ ಮಗಳು. ನಾವೊಂದು ಇಲ್ಲ, ಕೋವಿಡ್ ಸಂದರ್ಭ, ಎಲ್ಲ ಮನೆ ಮಕ್ಕಳಿಗೂ ಅದೇ ಸಮಸ್ಯೆ ಆಗಿದೆ. ಎಲ್ಲರೂ ಪಾಪ ಫ್ರೆಂಡ್ಸ್ ಸಿಕ್ಕಲ್ಲ, ಕಾಲೇಜಿಗೆ ಹೋಗಲ್ಲ, ಪಾಪ ದಿನದ ಬದುಕು ಅವ್ರದ್ದು ಕಾಲೇಜ್ಗೆ ಹೋಗೋದು, ಇನ್ಯಾರನ್ನೋ ಮೀಟ್ ಮಾಡಲ್ಲ, ಮನೆಗೆ ನೆಂಟರು ಬರಲ್ಲ. ಸೊ ಈ ಥರ ಆಗೋಗಿದೆ. ಇಲ್ಲ ಮೇಡಮ್, ಅದೆಲ್ಲ ಮುಗೀತು, 1 ವರ್ಷ ಆಯ್ತು, ಅವಳನ್ನ ಕಾಲೇಜಿಗೆ ಕಳಿಸ್ತಾ ಇದ್ದೀವಿ, ಆದರೂ ಹಿಂಗೆ ಆಗೋಗಿದೆ ಅಂತಂದ್ರು. ಕೊನೆಗೆ ಅವಳನ್ನ ಇಂಟ್ರಾಕ್ಟ್ ಮಾಡಿ ಮಾತಾಡಿ ಎಲ್ಲ ನೋಡಿದಾಗ ಅವಳಿಗೆ ನಿಮ್ಮ ಹತ್ರ ಹೇಳಕ್ಕಾಗದೆ ಇರುವಂತ, ಅಂದ್ರೆ ಹೇಳ್ಕೋಬೇಕು ನಾವು ಕೆಲವು ವಿಚಾರಗಳನ್ನ. ರಂಗಭೂಮಿ ಕಲಿಸೋದೇ ಅದನ್ನ. ಯುವಕರಿಗೆ ನಾವು ಬರೀ ಆಕ್ಟಿಂಗ್ ಮಾಡೋದಷ್ಟೇ ಅಲ್ಲ, ಅದ್ರ ಜೊತೆಲಿ ಏನ್ ನಡೀತಿದೆ ಸುತ್ತಮುತ್ತ ಅನ್ನೋದನ್ನ ಹೇಳಬೇಕು ಅಂತ ದಾರಿಯೊಪ್ಪು ಅನ್ನೋ ಮಹಾನ್ ದಾರ್ಶನಿಕರು ಒಬ್ರು ಹೇಳ್ತಾರೆ. ಯುವಕ ಜನತೆಗೆ ಏನ್ ನಡೀತಿದೆ ಅದನ್ನ ನೀವು ಹೇಳಬೇಕು ಎಲ್ಲಿ ಹೋದ್ರು ರಂಗಭೂಮಿಯ ನೆವದಲ್ಲಿ ಅಂತ. ಸೊ ಆ ಮಗು ಬಹಳ ಡಿಪ್ರೆಷನ್ಗೆ ಹೋಯ್ತು. ಕೊನೆಗೆ ಅವ್ರ ಮನೆಯಲ್ಲಿ ಇರೋದೇ 3-4 ಜನ, ಸಣ್ಣ ಕುಟುಂಬ. ಇದ್ದಕ್ಕಿದ್ದ ಹಾಗೆ ಮನೆಯಲ್ಲಿ ಬೇರೆ ಬೇರೆ ತರದ ಸೌಂಡ್ಸ್ ಇನ್ ದ ಸೆನ್ಸ್, ನಿಮ್ಮ ಹತ್ರ ಹೇಳಕ್ಕೆ ಏನು, ನೀವು ಕಾನೂನು ವಿದ್ಯಾರ್ಥಿಗಳು. ಅವ್ರ ಮನೆಯಲ್ಲಿ ಗಂಡ ಹೆಂಡತಿಗೆ ಗೊತ್ತಿದ್ದಂಗೆ ಅವ್ರ ಮನೇಲಿ ಸ್ಮೋಕ್ ಯಾರು ಮಾಡ್ತಿರ್ಲಿಲ್ಲ. ಇದಕ್ಕಿದ್ದಂಗೆ ಮನೇಲಿ ಸಿಗರೇಟ್ ವಾಸನೆ ಬರಕ್ಕೆ ಶುರುವಾಯಿತು. ಇವ್ರು ಗಂಡ ಹೆಂಡತಿ ಮತ್ತೆ ಜಗಳ ಶುರುವಾಯಿತು. ನೀವು ಮದುವೆಲ್ಲೇ ಹೇಳಿದ್ರಿ ಸಿಗರೇಟ್ ಬಿಟ್ಬಿಟ್ಟಿದ್ದೀನಿ ಅಂತ, ಈಗ ಮತ್ತೆ ಶುರು ಮಾಡ್ಕೊಂಡಿದ್ದೀರಾ ಕೋವಿಡ್ ಟೈಮ್ ಅಂತ. ಇವರಿಬ್ರು ಜಗಳ ಆಡಕ್ಕೆ ಶುರು ಮಾಡಿ. ಮದುವೆ ಆಗಿ 20 ವರ್ಷ ಆಗಿದೆ. ಸೊ ಈ ತರದ್ದೆಲ್ಲ ಆಯ್ತು.